ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಗೀತಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಉಂಡೆ ಮಾಡಲಿಕ್ಕೆ ಶೇಂಗಾನ ಹುರಿದುಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು 3 ರೀತಿಯ ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ಶೇಂಗಾದ್ದು ಮತ್ತು ಕಡಲೆ ಮತ್ತು ಎಳ್ಳು 3 ಥರದ ಉಂಡೆಗಳನ್ನು ಮಾಡಿ ನೆಕ್ಸ್ಟ್ ನಾವು ಹಾಲು ಹಾಕೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಮನೇಲೆಲ್ಲ ಹಾಲಕ್ಕೆ ಬಂದ್ರ ಯಾವ ಥರ ಉಂಡೆ ಮಾಡಿದ್ರಿ, ಎಷ್ಟು ಬಗೆಯ ಉಂಡೆಗಳು ಮಾಡಿದ್ರಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡದೆ ಮಾಡಿ. ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಹಾಲು ಹಾಕ್ಲಿಕ್ಕೆ. ಬೆಳಗ್ಗೆ ಅಂದರೆ ಒಂದು 7 ಗಂಟೆ ಆಗಿತ್ತು. ತುಂಬ ಚೆನ್ನಾಗಿತ್ತು ಹೊರಗಡೆ ವಾತಾವರಣ ಎಲ್ಲ. ಒಂಥರ ದೇವಸ್ಥಾನದಲ್ಲಿ ಕೂಡ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು. ನಮಗೂ ಮಾತ್ರ ತುಂಬ ಖುಷಿ ಆಯಿತು. ನೀವು ನಾಗಪ್ಪನಿಗೆ ಹಾಲು ಹಾಕಬೇಕಾದ್ರೆ ಯಾವ ಥರ ನೈವೇದ್ಯಗಳನ್ನು ಮಾಡ್ತೀರಾ ಹೇಳಿ. ನಾವಿಲ್ಲಿ ಇವತ್ತು ಹಾಲನ್ನು ಬೆಲ್ಲದ ಹಾಲು ಅಂತೇಳಿ ಹಾಕ್ತೀವಿ. ಮೊದಲನೇ ದಿನ, ನಾಳೆ ಬೇರೆ ಹಾಕ್ತೀವಿ, ಬಿಳಿ ಹಾಲು ಹಾಕ್ತೀವಿ. ನೀವು ಅಷ್ಟೇ ನಿಮ್ಮ ಮನೇಲಿ ಇದೇ ಥರ ಮಾಡ್ತೀರಾ? ಹಂಗಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹಾಲು ಹಾಕಿ ಮನೆಗೆ ಬಂದು ಯಾವ ಥರ ನಾವು ಅಡುಗೆ ಮಾಡಿದ್ದೀವಿ ಅಂತ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ನೋಡಿ. ಇವಾಗ ನಂದು ಪೂಜೆ ಆಯಿತು. ಇವಾಗ ನಮ್ಮ ಮನೆಯವರು ದೇವರಿಗೆ ಹಾಲು ಹಾಕ್ತಿದ್ದಾರೆ. ನಮ್ಗೆ ಮಾತ್ರ ಇವತ್ತು ತುಂಬಾ ಖುಷಿ ಆಯಿತು. ಯಾಕಂದರೆ ಇವತ್ತು ನಾವೇ ಫಸ್ಟ್ ಪೂಜೆ ಮಾಡಿರೋದಿಲ್ಲಿ. ಹಾಗಾಗಿ ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ನೋಡಿ ನಮ್ಮ ಮನೆಯವರು ಕೂಡ ದೇವರಿಗೆ ಹಾಲು ಹಾಕ್ತಾ ಇದ್ದಾರೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಪಾಲು ನಮ್ಮ ಪಾಲು ಅಂತೇಳಿ ಎಲ್ರದ್ದು ಹಾಕಿ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳುತ್ತಾ ಇವತ್ತಿನ ದಿನದಲ್ಲಿ ಯಾರ್ಯಾರು ಏನೇನು ಅನ್ಕೊತೀರ ಅವೆಲ್ಲನೂ ಆಗಲಿ ಅಂತ ಕೇಳ್ಕೊಂಡು ಬಂದೆ. ನೆಕ್ಸ್ಟು ಊಟ ಮಾಡಿಕೊಂಡು ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ಯಾವುದಂತ ಇಲ್ಲಿ ತೋರಿಸ್ತೀನಿ ನೋಡಿ. ಯಾರಿಗಾದ್ರೂ ಗೊತ್ತಿದ್ದರೆ ಇದು ಯಾವ ಪ್ಲೇಸ್ ಅಂತ ಹೇಳಿ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ದೇವಸ್ಥಾನ ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.